ಬಡವರ ಕಣ್ಣೀರನ್ನು ಒರೆಸಿದ ಕೈಗೆ ಇಂದು ಸಾವಿರಾರು ಜನರ ಆಶೀರ್ವಾದ. ಮಧುಗಿರಿಯ ಜನರ ಹೃದಯದಲ್ಲಿ ದೇವರಂತ ಸ್ಥಾನ ಪಡೆದಿರುವ ಮಾನವೀಯತೆಯ ಮೂರ್ತಿಯಾದ ರಾಘವೇಂದ್ರ ನರ್ಸಿಂಗ್ ಹೋಮ್ ಸಂಸ್ಥಾಪಕ ವೈದ್ಯರಾದ ಡಾಕ್ಟರ್ ಜಿ.ಕೆ. ಜೈರಾಮ್ ರವರ ಹುಟ್ಟುಹಬ್ಬ ಇಂದು ಕೇವಲ ಒಂದು ಜನ್ಮದಿನ ಕಾರ್ಯಕ್ರಮವಾಗಿರಲಿಲ್ಲ, ಅದು ಸಾವಿರಾರು ಜನರ ಪ್ರೀತಿ, ವಿಶ್ವಾಸ ಮತ್ತು ಕೃತಜ್ಞತೆಯ ಮಹಾಸಮಾಗಮವಾಗಿತ್ತು. ಹಣವಿಲ್ಲದೆ ಆಸ್ಪತ್ರೆ ಬಾಗಿಲಲ್ಲಿ ನಿಂತ ಬಡವರಿಗೂ ಧೈರ್ಯ ನೀಡಿ ಚಿಕಿತ್ಸೆ ನೀಡಿದ ವೈದ್ಯ, ಅನಾಥರ ನೋವಿಗೆ ಸ್ಪಂದಿಸಿದ ಮಾನವೀಯ ಹೃದಯ, ಹಗಲು ರಾತ್ರಿ ಎನ್ನದೆ ಜನರ ಜೀವ ಉಳಿಸಲು ಶ್ರಮಿಸಿದ ಸೇವಾ ಮನೋಭಾವದ ಮಹಾನ್ ವ್ಯಕ್ತಿ, ಅವರೇ ನಮ್ಮ ಮಧುಗಿರಿಯ ಹೆಮ್ಮೆ ಡಾಕ್ಟರ್ ಜಿ.ಕೆ. ಜೈರಾಮ್. ಕೆ ಸಮುದಾಯ ಭವನದಲ್ಲಿ ನಡೆದ ಈ ಅದ್ದೂರಿ ಹುಟ್ಟುಹಬ್ಬ ಸಮಾರಂಭದಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿದ್ದು, ಹಲವರ ಕಣ್ಣುಗಳಲ್ಲಿ ಕಾಣಿಸಿಕೊಂಡದ್ದು ಕೇವಲ ಸಂತೋಷವಲ್ಲ, ಅದು ಒಬ್ಬ ಒಳ್ಳೆಯ ಮನುಷ್ಯನ ಮೇಲಿನ ನಿಜವಾದ ಪ್ರೀತಿ. ಡಾಕ್ಟರ್ ಅಂದ್ರೆ ದೇವರು ಎಂಬ ಮಾತಿಗೆ ನಿಜವಾದ ಅರ್ಥ ಕೊಟ್ಟ ವ್ಯಕ್ತಿ ಡಾಕ್ಟರ್ ಜಿ.ಕೆ. ಜೈರಾಮ್ ಎಂದು ಹಲವರು ಭಾವುಕರಾಗಿ ಮಾತನಾಡಿದರು. ಈ ಶುಭ ಸಮಾರಂಭದಲ್ಲಿ ಕೊರಟಗೆರೆ ರೇಣುಕಾ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಹಾಗೂ ರೇಣುಕಾ ಮೇಡಂ, ಜೆ.ಎಸ್. ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಸೋಮಶೇಖರ್ ಹಾಗೂ ಜ್ಯೋತಿ ಮೇಡಂ, ಪುರಸಭೆ ಸದಸ್ಯರಾದ ಎಂ.ಆರ್. ಜೆ. ಜಗನ್ನಾಥ್, ಧಾರ್ಮಿಕ ಮುಖಂಡರಾದ ಎಂ.ಜಿ. ಶ್ರೀನಿವಾಸ್ ಮೂರ್ತಿ, ವಕೀಲರ ಸಂಘದ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ನಂದಿನಿ ಮಠ್ ಯೋಗೇಶ್ ಗುಂಡಣ್ಣ, ಮೌಂಟಿ ಶಾಲೆಯ ಜಗದೀಶ್ ಜಯಣ್ಣ, ಕರುನಾಡ ವಿಜಯ ಸೇನೆಯ ತಾಲೂಕು ಅಧ್ಯಕ್ಷರಾದ ತಿಮ್ಮರಾಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಡಾಕ್ಟರ್ ಜೈರಾಮ್ ರವರ ಮಾನವೀಯ ಸೇವೆಯನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ನಡೆದ ಹಾಡುಗಳು, ಡ್ಯಾನ್ಸ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನಸ್ಸಿಗೆ ಹೊಸ ಉತ್ಸಾಹ ನೀಡಿದವು. ಆದರೆ ಅದಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸು ಮುಟ್ಟಿದ್ದು ಡಾಕ್ಟರ್ ಜೈರಾಮ್ ರವರ ಸರಳತೆ, ನಗುಮುಖ ಮತ್ತು ಜನರ ಮೇಲಿನ ಅಪಾರ ಪ್ರೀತಿ. ಹುಟ್ಟುಹಬ್ಬಗಳು ಹಲವರಿಗೆ ಬರುತ್ತವೆ, ಆದರೆ ಸಾವಿರಾರು ಜನರ ಹೃದಯದಲ್ಲಿ ಹುಟ್ಟಿದ ವ್ಯಕ್ತಿಗಳಿಗೆ ಮಾತ್ರ ಇಂತಹ ಗೌರವ ಸಿಗುತ್ತದೆ. ಈ ಭವ್ಯ ಕಾರ್ಯಕ್ರಮವನ್ನು ಡಾಕ್ಟರ್ ಜೈರಾಮ್ ರವರ ಅಭಿಮಾನ ಬಳಗ ಹಾಗೂ ಗುರುಪ್ರಸಾದ್ ಸ್ನೇಹಿತರು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿರುವ ಡಾಕ್ಟರ್ ಜಿ.ಕೆ. ಜೈರಾಮ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ದೇವರು ನೀಡಲಿ ಎಂದು ಅಭಿಮಾನಿಗಳು ಹಾರೈಸಿದರು. ಇನ್ನಷ್ಟು ಹೃದಯಸ್ಪರ್ಶಿ ಹಾಗೂ ಸಮಾಜಮುಖಿ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.